ಇನ್ನು ವೀರಶೈವ ಲಿಂಗಾಯತ ಧರ್ಮದ ಕೂಗು ಮುನ್ನೆಲೆಗೆ ಬಂದಿದೆ. ಮೊನ್ನೆ ನಡೆದಂತ ಲಿಂಗಾಯತ ಮಹಾ ಅಧಿವೇಶನದಲ್ಲಿ ಜಾತಿ ಗಣತಿಯ ಸಂದರ್ಭದಲ್ಲಿ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸುವಂತೆ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು. ಇದೇ ನಿರ್ಣಯವೀಗ ಅಗೈನ್ ಪರ ವಿರೋಧಕ್ಕೆ ಕಾರಣವಾಗಿದೆ. ನಮ್ಮ ಸಮಾಜ ಬಾಂಧವರು ಧರ್ಮದ ಕಾಲದಲ್ಲಿ ವೀರಶೈವ ಲಿಂಗಾಯತ ಎಂದೇ ಬರೆಸುವಂತೆ ಮನವಿ ಮಾಡಿಕೊಳ್ಳುತ್ತದೆ. ನಾವು ಮಾತ್ರ ನಮ್ಮ ಸಮಾಜ ಬಾಂಧವರಿಗೆ ಪಂಚಮಸಾಲಿ ಅಂತಾನೆ ಉಪಜಾತಿ ಕಾಲದಲ್ಲಿ ಬರೆಸಬೇಕಂತ ಸಂದೇಶ ಕೊಡ್ತಿದ್ದೀವಿ. ಲಿಂಗಾಯತ ಅಂತ ಹೇಳಿ ಬರೆಸಿದ್ರೆ ಏನು ತಪ್ಪಿಲ್ಲ. ಅವ್ರ ಆ ಸ್ಟೇಜ್ ಮ್ಯಾಗ ಏನಿದ್ರಲ್ಲ ತ್ರಿವಳಿಗಳು BSY ಅವರು ಜಾತಿ ಕಾಲಮಾನ ಏನ್ ಬರೆಸಾರ ಅನ್ನೋದು ಹೇಳಿ. ಸನಾತನ ಧರ್ಮವನ್ನು ಹಲವು ರೀತಿಯಿಂದ ಅವ್ರು ಕರ್ಕೊಳ್ಬಹುದು. ವೀರಶೈವರ ಬರಲಿ ಲಿಂಗಾಯತ ಬರಲಿ ಬರಿಬೇಕನ್ನೋದು ನಮ್ಮೆಲ್ಲರ ಒಂದು ಧರ್ಮದ ಕಾಲದಲ್ಲಿ ವೀರಶೈವ ಲಿಂಗಾಯತ ಎಂದೇ ಬರೆಸುವಂತೆ ಇದೇ ನಿರ್ಣಯ ವೀರಶೈವ ಲಿಂಗಾಯತರ 24ನೇ ಮಹಾಧಿವೇಶನದಲ್ಲಿ ತೆಗೆದುಕೊಂಡ ಇದೇ ನಿರ್ಣಯ ರಾಜ್ಯದಲ್ಲಿ ಪರ ವಿರೋಧಕ್ಕೆ ಕಾರಣವಾಗಿದೆ. ಧರ್ಮದ ಕಾಲಂನಲ್ಲಿ ಹಿಂದೂ ಮತ್ತು ಉಪಜಾತಿ ಬರೆಸಬೇಡಿ, ವೀರಶೈವ ಧರ್ಮ ಎಂದು ಬರೆಸಬೇಕು ಅನ್ನೋ ನಿರ್ಣಯಕ್ಕೆ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಬಸವಜ್ಜಯ್ಯ ಮೃತ್ಯುಂಜಯ ಶ್ರೀ ಪಂಚಮಸಾಲಿ ಸಮುದಾಯದವರು ಒಪ್ಪೋದಕ್ಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ಏನೋ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಿದ್ರೆ ತಪ್ಪೇನಿಲ್ಲ ಅಂತ ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ದರಾಮ ಶ್ರೀಗಳು ಹೇಳಿದ್ದಾರೆ. ಉಪಜಾತಿಯ ಕಾಲದಲ್ಲಿ ತಮ್ಮ ಹೆಸರನ್ನು ನಮೂದಿಸಬಾರದು ಎನ್ನುವಂಥ ನಿರ್ಣಯ ಮಾಡಿದ್ದನ್ನು ಪಂಚಮಸಾಲಿಗಳು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ನಾವು ಮಾತ್ರ ನಮ್ಮ ಸಮಾಜ ಬಾಂಧವರಿಗೆ ಪಂಚಮಸಾಲಿ ಅಂತಲೇ ಉಪಜಾತಿ ಕಾಲದಲ್ಲಿ ಬರೆಸಬೇಕಂತ ಸಂದೇಶ ಕೊಡ್ತಿದ್ದೀವಿ. ಈ ಒಂದು ನಿರ್ಣಯವನ್ನು ಕೈಗೊಂಡಿರುವಂಥದ್ದು ಬಹಳ ಸ್ತುತ್ಯವಾಗಿರುವಂಥ ನಿರ್ಣಯ. ಆ ಒಂದು ದಿಶೆಯಲ್ಲಿ ಮುಂಬರುವಂಥ ಜನಗಣತಿಯಲ್ಲಿ ಎಲ್ಲರೂ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಹೇಳಿ ಬರೆಸಿದ್ರೆ ಏನು ತಪ್ಪಿಲ್ಲ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜಯ ಮೃತ್ಯುಂಜಯ ಶ್ರೀಗಳ ವಿರೋಧಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವ ವಿನಯ್ ಕುಲಕರ್ಣಿ, ಸ್ವಾಮೀಜಿ ಯಾಕೆ ವಿರೋಧ ಮಾಡ್ತಾರೆ, ನಮ್ಮ ಸಮುದಾಯ ಒಗ್ಗಟ್ಟಿನಿಂದ ಇರಲು ಸೇರಬೇಕು ಅಂತ ಹೇಳಿದ್ದಾರೆ. ಇನ್ನು ನಿರ್ಣಯ ಮಾಡಿರುವವರು ಏನಂತ ಬರೆಸಿದ್ದಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿರುಗೇಟು ನೀಡಿದ್ದಾರೆ. ಆ ಸ್ಟೇಜ್ ಮ್ಯಾಗ ಏನಿದ್ರಲ್ಲ ತ್ರಿವಳಿಗಳು BSY, B ಅಂದರೆ ಭೀಮಣ್ಣ ಖಂಡ್ರೆ ಪರಿವಾರ, S ಅಂದರೆ ಶಾಮನೂರು ಶಿವಶಂಕರ ಪರಿವಾರ, Y ಅಂದರೆ ಯಡಿಯೂರಪ್ಪ ಪರಿವಾರ ಮತ್ತು ಅವರು ಬೀಗರು. ಅವರು ಜಾತಿ ಕಾಲಮಾನ ಏನು ಬರೆಸ್ಯಾರ ಅನ್ನೋದು ಹೇಳಿ. ಈಗ ನಮ್ಮ ಪಂಚಮಸಾಲಿಗಳಿಗೆ ಉಳಿಕೆ ಜನಾಂಗದವ್ರಿಗೆ ನೀವು ವೀರಶೈವ ಲಿಂಗಾಯತ ಬರೆಸತ್ರಿ, ನಮಗೆ ಹಿಂದುಳಿದ ಯಾವುದೇ ಫೆಸಿಲಿಟಿ ಸಿಗುವುದಿಲ್ಲ. ಇಲ್ಲ ವಿರೋಧ ಮಾಡಿಲ್ಲ ಅವ್ರದ್ದು ಕೂಡ ಹೋರಾಟ ಇದೆ, ಅವರು ಹೋರಾಟ ಕೂಡ ಇದೆ, ಸೇರಿಸ್ಬೇಕನ್ನೋದು ಹೋರಾಟ ಅವ್ರದ್ದು ಕೂಡ. ನಮ್ಮ ಸಮಾಜ ಅದು, ನಮ್ಮ ಸಮಾಜನ ಒಡೆದಾಳುವಂಥ ನೀತಿ ಆಗಬಾರ್ದು. ನಮ್ಮ ಸಮಾಜ ಎಲ್ಲರೂ ಒಗ್ಗಟ್ಟಿಂದ ಇರಬೇಕು, ನಾವೆಲ್ಲರೂ ಒಂದಾಗಿರ್ತೇವೆ ಅನ್ನೋದಕ್ಕೆ ನಾವು ಇದರಿಂದ ಹೇಳ್ತಾ ಇದ್ದೇವೆ. ದೇವನೊಬ್ಬ ನಾಮ ಹಲವು ಅನ್ನೋದು ಎಷ್ಟು ಸತ್ಯನೋ, ಸನಾತನ ಧರ್ಮವನ್ನು ಹಲವು ರೀತಿಯಿಂದ ಅವ್ರು ಕರ್ಕೊಳ್ಬೋದು. ಸನಾತನ ಧರ್ಮ ಅಂದರೆ ಬಹುತ್ವವನ್ನು ಒಪ್ಪೋದು ಮಾತ್ರ ಅಲ್ಲ, ಬಹುತ್ವವನ್ನು ಅಳವಡಿಸ್ಕೊಂಡಿರೋದು ಸನಾತನ ಧರ್ಮ. ಹಾಗಾಗಿ ಯಾರು ಏನೇ ಹೇಳಿದರೂ ಕೂಡ, ಏನೇ ಕರೆದ್ರೂ ಕೂಡ ಸನಾತನ ಧರ್ಮವಾಗಿಯೇ ಇರುತ್ತದೆ. ವೀರಶೈವ ಮಹಾಸಭಾದ ನಿರ್ಣಯ ಸದ್ಯ ಸಮುದಾಯದೊಳಗೆ ಚರ್ಚೆಗೆ ಗ್ರಾಸವಾಗಿದ್ದು, ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.